ತೋರಿಸ್ತೀನಿ. ಇವತ್ತಿನ ಬ್ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಜಸ್ಟ್ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇವತ್ತಿನ ಮಧ್ಯಾಹ್ನದ ಅಡುಗೆಗೆ ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಪಲ್ಯ ಹೇಗೆ ಸಿಂಪಲಾಗಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಸೊ ಈಗ ನಾನು ಫಸ್ಟಿಗೆ ಶೇಂಗಾನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ತಣ್ಣಗಾಗಿಬಿಟ್ಬಿಟ್ಟು ಈ ಕಡೆ ಹೀರೆಕಾಯಿನೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಗೈಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹೀರೆಕಾಯಿಗಳನ್ನೆಲ್ಲ ವಾಶ್ ಮಾಡಿಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ಇಷ್ಟಿಷ್ಟು ಪೀಸ್ಗಳನ್ನ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಗೈಸ್, ಇನ್ನೊಂದು ಹೇಳಬೇಕಿತ್ತು, ಇನ್ನೊಂದು 3 to 4 ಡೇಸಲ್ಲಿ ನಮ್ಮ ಚಿಕ್ಕು ಫೇಸ್ನು ಕೂಡ ರಿವೀಲ್ ಮಾಡ್ತೀನಿ. ನೋಡಿ ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ದೀರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಅವಳು ನೋಡೋಕ್ಕೆ ಯಾರ ಥರ ಇದ್ದಾಳೆ ಅಂತಲೂ ಹೇಳಿ, ಓಕೆನಾ? ಸೊ ಗೈಸ್, ಎಲ್ಲ ಹೀರೆಕಾಯಿನೂ ಕಟ್ ಮಾಡಾಯಿತು. ಸೊ ನೆಕ್ಸ್ಟ್ ಏನು ಪ್ರೊಸೀಜರ್ ಇದೆ ನೋಡೋಣ ಬನ್ನಿ. ಈ ಈರುಳ್ಳಿ ಏನಕ್ಕೆ ಬೇಕು ಅಂತಂದರೆ ರುಬ್ಬಕ್ಕೆ ಬೇಕು. ಸೊ ಬನ್ನಿ ಕಟ್ ಮಾಡೋಣ ಇದನ್ನು. ಇದು ಕೂಡ ವಾಶ್ ಮಾಡ್ಕೊಳ್ಳೋಣ. ನಾವು ವಾಶ್ ಮಾಡಾಯಿತು. ಸೊ ಕಟ್ ಮಾಡೋಣ. ಇದೇನು ಸಣ್ಣಗೆ ಕಟ್ ಮಾಡಬೇಕು ಅಂತೇನಿಲ್ಲ, ಜಸ್ಟ್ ಗ್ರೈಂಡ್ ಮಾಡೋದಿದ್ದರೆ ಸಾಕು. ಸೊ ಇದು ಕೂಡ ಆಯಿತು. ನೆಕ್ಸ್ಟ್ ನಮಗೆ ಒಂದೆರಡು ಹಸಿಮೆಣಸಿನಕಾಯಿ ಬೇಕು. ಸೊ ಅದನ್ನೂ ಕೂಡ ನೋಡೋಣ ಬನ್ನಿ. ಸೊ ಇವಾಗ ಒಂದು ನಾಲ್ಕೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಇಲ್ಲಿ ಖಾರದ ಪುಡಿ ಕೂಡ ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ನಾಲ್ಕು ಯೂಸ್ ಮಾಡ್ತೀನಿ. ಇದನ್ನು ಕೂಡ ವಾಶ್ ಮಾಡಿ ಸಿಗ್ತೀನಿ ನಿಮಗೆ. ಇದನ್ನು ಕೂಡ 1ರಲ್ಲಿ 2 ಆ ಥರ ಮಾಡಿಬಿಟ್ಟು ಕಟ್ ಮಾಡೋಣ. ಓಕೆ, ನೆಕ್ಸ್ಟು ಇದಕ್ಕೆ ಬೆಳ್ಳುಳ್ಳಿ ಬೇಕು. ಸೊ ಅದನ್ನು ಕೂಡ ನೋಡೋಣ ಬನ್ನಿ. ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ. ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಆ್ಯಂಡ್ ಇದನ್ನೆಲ್ಲ ಏನು ಶೇಂಗಾನ ಡ್ರೈ ರೋಸ್ಟ್ ಮಾಡಿದ್ನಲ್ವ, ಅದೆಲ್ಲ ಹಿಂಗಂದರೆ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಸೊ ಅದನ್ನು ಕೂಡ ಸಿಪ್ಪೆ ಬಿಡಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸಮಾಚಾರ ಹಾಯ್ ಮಾಡು. ಯಾಕೋ ನಾಚಿಕೆ ಬಂದುಬಿಟ್ಟಿರ್ತೀವಿ. ಅದನ್ನೇನು ಕಾಲ ತೆಗಿ ಹೋಗಿ ಮಾಡ್ಕೊಂಡು ಎಣ್ಗಾಯಿ ಮಾಡಕತ್ತೀಯ? ಎಣ್ಗಾಯಿ ಥರ ಎಣ್ಗಾಯಿ ಇಲ್ಲ, ಮತ್ತು ಹಂಗೆ ಇದು ಓಡ್ ಮಾಡು. ಅವ್ರಿಗೆ ಶುಗರ್ ಇತ್ತಲ್ಲ. ನೀರು ಹಾಕ್ಬೇಕಾ ಏನು? ಮತ್ತೇನು
ಮೇಲಿಂದ ಮಾಡಬೇಕು ಅಡ್ಡ. ಸಾಕು, ಜಾಸ್ತಿ ಕಾಣಬಾರ್ದು. ಹಾಂ ಮೇಡಮ್. ಸೊ ಈಗ ಎಲ್ಲ ತುಂಬ ಆಗಿದೆ. ಇನ್ನು ಸ್ವಲ್ಪ ಮಸಾಲ ಉಳಿಸ್ಕೊಂಡಿದ್ದೀನಿ, ಅದನ್ನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಕರಿಬೇವು ಆಫ್ ಮಾಡೋ. ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಹೀರೆಕಾಯಿನ ಒಂದೊಂದೇ ಬಿಡ್ತಾ ಹೋಗ್ಬೇಕು. ಇದೇನು ಮಸಾಲ ಇತ್ತಲ್ವ ಅದನ್ನೆಲ್ಲ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದೇ ವಿಷಲ್ ಕೂಗಿಸ್ಕೊಂಡ್ಬಿಡ್ತೀನಿ, ಓಕೆನಾ? ಊಟ ಮಾಡಿಬಿಟ್ಟು ನಾನು, ವೀರವ್ರ ಮಮ್ಮಿ ಮತ್ತು ಪಾಪು ಸ್ಪೋರ್ಟ್ಸ್ ಶಾಪಿಗೆ ಹೊರಟಿದ್ದೀವಿ. ಇಲ್ಲಿ ಕೆಲಸ ಮುಗಿಸ್ಕೊಂಡು ವೀರವರು ಊರಿಗೆ ಹೊರಟ್ರು. ನೆಕ್ಸ್ಟು ನಾನು, ಮಮ್ಮಿ ಮತ್ತು ಪಾಪು ಮಾತ್ರ ಮಾರ್ಕೆಟಿಗೆ ಹೋಗಿದ್ವಿ. ಸ್ವಲ್ಪ ಬಟ್ಟೆ ಅಂಗಡಿಲಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಬಟ್ಟೆ ಅದೆಲ್ಲ ಮುಗಿಸ್ಕೊಂಡು ನಾವು ಹಾಗೆ ಅಲ್ಲಿ ಊಟ ಎಷ್ಟಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಒಂದೇ ಒಂದು ಕಾಫಿ ಕುಡಿದ್ವಿ ಅಷ್ಟೇ. ಕಾಫಿ ಕುಡಿದು ಮನೆ ಕಡೆ ಹೊರಟ್ವಿ. ಸೊ ಗೈಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ನಮ್ಮ ಅಕ್ಕಂಗೆ ಮಸಾಲೆ ದೋಸೆ ತಂದು ಕೊಟ್ಟಿದ್ವಿ. ಅವಳು ಕೂಡ ತಿಂತಾಯಿದ್ಲು. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಗೈಸ್. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.